ಇವತ್ತು ಎಷ್ಟು ಪಟ್ಟು ಹೆಚ್ಚಾಗಿದೆ? ಇವತ್ತು ₹80 80 ಮೇಲ್ಪಟ್ಟು $1. ಹೀಗಾಗಿ ಯಾರು ಶ್ರೀಮಂತರು ಯಾರು ಬಡವರು ಅವ್ರು ಹೆಚ್ಚು ಮಾಡಿದ್ರು ಇವ್ರು ಹೆಚ್ಚು ಮಾಡಿದ್ರು ಪ್ರಶ್ನೆ ಅಲ್ಲ. ನಮ್ಮ ಇಂಪ್ರೂವ್ಮೆಂಟ್ ಏನು ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅದೇನೂ ಇರಲಿ, ಟ್ರಂಪ್ ಅವ್ರು ಮಾತ್ರ ನಮ್ಮ ಮೇಲೆ ಟ್ಯಾಕ್ಸ್ಗಳು ಸಿಕ್ಕಾಪಟ್ಟೆ ಹೇರಿದ್ದಾರೆ. ಇದರಿಂದ ಮೇಲೆ ಹೇಳೋದು ಹೇಗಂದ್ರೆ ದೇಶ ಮಾತ್ರ ನಿಶ್ಚಿತವಾಗಿ ಹೊಡೆದು ತಿನ್ನುವಂಥ ಪರಿಸ್ಥಿತಿ ಬಂದಿರ್ತದೆ. ಈ ಸಂದರ್ಭದಲ್ಲೇ ಅವ್ರು ಮತ್ತೊಂದು ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ. ಯಾಕಂದರೆ ರಷ್ಯಾದ ಶಸ್ತ್ರಾಸ್ತ್ರ ಖರೀದಿ ಮಾಡಿ ಅದು ನಮ್ಮ ಒಂದು ನಮಗೆ ಅನುಕೂಲ ಆಗುವಂಥ ದೇಶ. ಅದು ಸ್ವತಂತ್ರ ಸಿಕ್ಕಾಗಿನೂ ನಮಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋದು ನಮ್ಮ ಬೆಂಬಲಕ್ಕೆ ನಿಂತಂಥ ದೇಶ ಆಗ್ಯದ. ಅದ್ರ ಸಹಾಯ ಸಹಕಾರ ತಗೊಳ್ಳೋ ಆಗಿಲ್ಲ ಅನ್ನುವಂಥ ಕಂಡೀಷನ್ ಹಾಕ್ತಾ ಇರೋದ್ರಿಂದಾಗೆ ಸಹಜವಾಗಿ ನಾವು ಅಮೇರಿಕ ಮೇಲೆ ನಿಲ್ಲುವಂಥ ಸಂದರ್ಭ ನಿರ್ಮಾಣ ಆಗಲಿರ್ತದೆ. ಒಟ್ಟಾರೆಯಾಗಿ ಅಮೇರಿಕ ಮಾತ್ರ ಭಾರತದ ಮೇಲೆ ಈ ಒಂದು ಸುಂಕ 25% ಹೇರಿ ಒಂದಿಷ್ಟು ಏನಪ್ಪ ನಮಗೆ ಹಿನ್ನಡೆ ಉಂಟು ಮಾಡಿದ. ಜೊತೆಗೆ ಈ ಮಧ್ಯಮ ಹಂತದಲ್ಲಿ ಒಂದು ಏನೋ ಅಗ್ರಿಮೆಂಟ್ ಮಾಡ್ಕೋಬೇಕಂತ ಮಾಡಿದರು, ಅದಕ್ಕೂ ಸಹಿತ ನಿರಾಶೆ ಆಗುವಂಥ ಪ್ರಸಂಗ ಬಂದದ್ದು. ಯಾಕಂದ್ರೆ ಅತಿ ಟ್ಯಾಕ್ಸ್ ಹಾಕಿ ಕೊಳ್ಳೋದ್ರಿಂದ ಭಾರತಕ್ಕೆ ಏನು ಲಾಭ ಅನ್ನುವಂಥ ದೊಡ್ಡ ಪ್ರಶ್ನೆ ಅದು. ಅದಕ್ಕೆ ಉತ್ತರ ಇನ್ನು ನಾವೆಲ್ಲರೂ ಹುಡುಕಬೇಕಾಗಿದೆ. ಬಟ್ ಈಗ ಮಾತ್ರ ಟ್ರಂಪ್ ಅವರು ಮಾತ್ರ ನಮಗೆ ಹೊಡೆತ ಕೊಟ್ಟಿದ್ದು ಸುಳ್ಳಲ್ಲ. 25% ನಮ್ಮ ರಫ್ತಿನ ಮೇಲೆ ಸುಂಕ ಹಾಕಿದ್ರೆ ನಾವು ಸರ್ವೈವ್ ಆಗೋದು ಹೆಂಗೆ ಅನ್ನೋ ಮತ್ತು ಪ್ರಶ್ನೆ ಮಾಡ್ತಾ ಅಮೇರಿಕ ಟ್ರಂಪ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋ ಉತ್ತರವನ್ನು ನಾವು ನೀವು ಹುಡುಕಬೇಕಾಗಿದೆ. ಹುಡುಕೊಂಡು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. ಹೆಚ್ಚು ನ್ಯೂಸ್ ಆಗ್ತದೆ. ಸತ್ಯದ ಕೈಗಳಲ್ಲಿ ವಂದನೆ.